ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರು, ಅನೇಕರು ನಿನ್ನನ್ನು ಮಾತಿನಿಂದ, ನಗೆಯಿಂದ, ಕಣ್ಣಿನಿಂದ ನಿನ್ನನ್ನು ಗಾಯಪಡಿಸಿರ್ಬೋದು, ನೋಯಿಸಿರ್ಬೋದು. ನೀನು ಅವರು ನನ್ನ ಕುರಿತಾಗಿ ಹೀಗೆ ಮಾತನಾಡ್ತಾರೆ, ನನ್ನ ಕುರಿತಾಗಿ ನನ್ನನ್ನು ನೋಡಿ ಹೀಗೆ ಮಾಡ್ತಾರೆ ಎಂಬುದಾಗಿ ಅವರ ನೋಡುವಿಕೆಯಿಂದ, ಅವರ ಮಾತಾಡುವಿಕೆಯಿಂದ ನಿನಗೆ ನೋವನ್ನು ಆಗ್ತಿರ್ಬೋದು, ನಿನ್ನ ಗಾಯವನ್ನು ಹೊಂದಿರ್ಬೋದು. ಒಂದು ದಿನ ಬರುತ್ತೆ, ದೇವರು ನಿನ್ನ ಗಾಯವನ್ನು ಕಟ್ಟಲಿಕ್ಕಿದ್ದಾನೆ. ನೀನು ಅಳುವ ದಿನಗಳು ಹೋದು, ನೀವು ಗಾಯಪಟ್ಟಿರುವ ದಿನಗಳು ಹೋದು. ದೇವರು ಈ ಒಂದು ದಿನದಲ್ಲಿ ಆತನು ನಿನಗೆ ಆನಂದವನ್ನು ಕೊಡ್ಲಿಕ್ಕಿದ್ದಾನೆ. ನಿನ್ನ ಗಾಯವನ್ನು ಆತನು ಕಟ್ಟಲಿಕ್ಕಿದ್ದಾನೆ. ನಿನ್ನನ್ನು ಆತನು ಈ ದಿನಗಳಲ್ಲಿ, ಈ ವರ್ಷದಲ್ಲಿ ಆತನು ಬಂಗಾರದ ಮೇಲೆ ನಡೆಸಲಿಕ್ಕಿದ್ದಾನೆ. ನೀನು ನಂಬ್ತೀಯ? ನೀನು ನಂಬುವುದಾದ್ರೆ ಆತನ ಪಾದದಲ್ಲಿ ಬಾ. ಸ್ವಾಮಿ, ನನ್ನ ಕುಟುಂಬದವರು, ನನ್ನ ಮನೆಯವರು, ನನ್ನ ಸ್ನೇಹಿತರು ನನ್ನನ್ನು ಗಾಯಪಡಿಸಿದ್ದಾರೆ. ದೇವ, ಈ ಗಾಯವನ್ನು ಕಟ್ಟು. ಈ ನೋವಿನಿಂದ ನನಗೆ ಬಿಡುಗಡೆಯನ್ನು ಕೊಡು, ಈ ದುಃಖದಿಂದ ನನಗೆ ಬಿಡುಗಡೆಯನ್ನು ಕೊಡು ಎಂಬುದಾಗಿ ನೀನು ಪ್ರಾರ್ಥನೆಯನ್ನು ಮಾಡುವಾಗ ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಗಾಯದಿಂದ ಆತನು ಬಿಡಿಸಲಿಕ್ಕಿದ್ದಾನೆ. ನಿನಗೆ ನಿತ್ಯ ನಿರಂತರವಾದಂತಹ ಆನಂದದಲ್ಲಿ ಆತನು ನಡೆಸಲಿಕ್ಕಿದ್ದಾನೆ. ನೀನು ನಂಬ್ತೀಯಾ? ಆತನ ಪಾದದಲ್ಲಿ ಬಾ.